ಎಸ್, ಈವರೆಗೂ ಕೂಡ 60ಕ್ಕೂ ಹೆಚ್ಚು ಶಾಸಕರು ಮತದಾನವನ್ನ ಮಾಡಿದ್ದಾರೆ. ಬಿಜೆಪಿಯ 45 ಶಾಸಕರಿಂದ ವೋಟಿಂಗ್ ಮಾಡಲಾಗಿದೆ. ಕಾಂಗ್ರೆಸ್ನ 10 ಶಾಸಕರು, ಜೆಡಿಎಸ್ನ 8 ಮಂದಿ ವೋಟ್ ಹಾಕಿದ್ದಾರೆ. ಒಬ್ಬೊಬ್ಬರಾಗಿ ಬಂದು ಮತದಾನವನ್ನ ಕೂಡ ಮಾಡ್ತಾ ಇರುವಂತದ್ದು ಶಾಸಕರು. ಬಿಜೆಪಿಯಿಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಕೆ ಗೋಪಾಲಯ್ಯ, ಸುರೇಶ್ ಕುಮಾರ್ ಸೇರಿದಂತೆ ಹಲವರು ಈಗಾಗಲೇ ವೋಟಿಂಗ್ ಮಾಡಿದ್ದಾರೆ. ಜೆಡಿಎಸ್ನಿಂದ ಜಿಟಿ ದೇವೇಗೌಡರು, ಬಂಡೆಪ್ಪ ಕಾಶೆಂಪುರ್ ಮತದಾನವನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್ ಈಗಾಗಲೇ ಮತದಾನವನ್ನ ಮಾಡಿರುವಂತದ್ದು. ಬಹುತೇಕವಾಗಿ ಬಿಜೆಪಿ ನಾಯಕರು ಹೆಚ್ಚಾಗಿ ಈಗಾಗಲೇ ಮತದಾನವನ್ನ ಕೂಡ ಮಾಡಿರುವಂತದ್ದು. 60ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಮತದಾನವನ್ನ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯ 45 ಶಾಸಕರು ಈಗಾಗಲೇ ವೋಟ್ ಮಾಡಿದ್ದಾರೆ. ಅತಿ ಹೆಚ್ಚು ವೋಟ್ ಮಾಡಿರುವಂತದ್ದು 45 ಶಾಸಕರು ಬಂದಿದ್ದಾರೆ. ಇನ್ನು ಕಾಂಗ್ರೆಸ್ನ 10 ಶಾಸಕರು ಈಗಾಗಲೇ ವೋಟ್ ಮಾಡಿದ್ದಾರೆ. ಜೆಡಿಎಸ್ನ 8 ಮಂದಿ ವೋಟ್ ಮಾಡಿರುವಂತದ್ದು. ಒಬ್ಬೊಬ್ಬರಾಗಿ ಬಂದು ಮತದಾನವನ್ನ ಕೂಡ ಮಾಡ್ತಾ ಇದ್ದಾರೆ ಶಾಸಕರು. ಇನ್ನು ಬಿಜೆಪಿಯಿಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಕೆ ಗೋಪಾಲಯ್ಯ, ಸುರೇಶ್ ಕುಮಾರ್ ಅವರು ಸೇರಿದಂತೆ ಹಲವರು ಈಗಾಗಲೇ ಬಿಜೆಪಿ ನಾಯಕರು ವೋಟ್ ಮಾಡಿದ್ದಾರೆ. ಎಸ್, ಸುರೇಶ್ ಕುಮಾರ್ ಅವರು ವೋಟಿಂಗ್ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಏನು ಸುನಿಲ್ ಕುಮಾರ್ ಅವರು ಕೂಡ ವೋಟಿಂಗ್ ಮಾಡಿರುವಂತದ್ದು. ಜೆಡಿಎಸ್ನಿಂದ ಇನ್ನು ಜಿಟಿ ದೇವೇಗೌಡ, ಬಂಡೆಪ್ಪ ಕಾಶೆಂಪುರ್ ಮತದಾನವನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್ ಅವರು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೆಜೆ ಜಾರ್ಜ್, ಎಸ್ ಎಂಬಿ ಪಾಟೀಲ್ ಅವರು ಮತದಾನವನ್ನ ಪ್ರಕ್ರಿಯೆ ಏನಿದೆ ಅದನ್ನ ಮುಗಿಸ್ಕೊಂಡು ಹೊರ ಬರ್ತಾ ಇರುವಂತದ್ದು. ಇನ್ನು ಸುರೇಶ್ ಕುಮಾರ್ ಅವರು ಮತದಾನವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸುನಿಲ್ ಕುಮಾರ್ ಅವರು ಕೂಡ ಈಗಾಗಲೇ ಮತದಾನದ ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನು ಕೂಡ ಮುಗಿಸಿದ್ದಾರೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್ ಇವರು ಕೂಡ ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಪ್ರಕ್ರಿಯೆಯನ್ನು ಕೂಡ ಮುಗಿಸಿರುವಂತದ್ದು. ಎಸ್, ಕೆಎಚ್ ಮುನಿಯಪ್ಪ ಅವರು ಕೂಡ ಒಳಭಾಗಕ್ಕೆ ಎಂಟ್ರಿಯನ್ನ ಕೂಡ ನೀಡ್ತಾ ಇರುವಂತದ್ದು. ಸುರ್ಜೇವಾಲಾ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಎಸ್, ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಅವರು ಜೊತೆಗೆ ಸುರ್ಜೇವಾಲಾ ಜೊತೆಗೆ ಮತ್ತೊಂದು ಬಸ್ ಏನಿದೆ, ಶಾಸಕರ ಮತ್ತೊಂದು ಬಸ್ ಏನಿದೆ, ಅಲ್ಲಿದ್ದಂತಹ ಎಲ್ಲಾ ಶಾಸಕರು ಒಬ್ಬೊಬ್ರೆ ಈಗಾಗಲೇ ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೂಡ ನೀಡ್ತಾ ಇರುವಂತದ್ದು. ಎಸ್, ಇನ್ನು ಪರಮೇಶ್ವರ್ ಅವರು ಎಲ್ರಿಗೂ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಒಳಭಾಗಕ್ಕೆ ತೆರಳ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಸ್, ಶಾಸಕರ ಇನ್ನೊಂದು ಬಸ್ ಏನಿದೆ ಅದು ಕೂಡ ಈಗಾಗಲೇ ವಿಧಾನಸೌಧಕ್ಕೆ ಎಂಟ್ರಿಯನ್ನ ನೀಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಒಳಗೊಂಡಂತೆ ಈಗಾಗಲೇ ಎಲ್ಲಾ ನಾಯಕರು ಕೂಡ ಒಬ್ಬೊಬ್ರೆ ವಿಧಾನಸೌಧದ ಆವರಣಕ್ಕೆ ಬಂದಿರುವಂತದ್ದು. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಒಂದಿಷ್ಟು 60ಕ್ಕೂ ಹೆಚ್ಚು ಶಾಸಕರು ಮತದಾನವನ್ನು ಕೂಡ ಮಾಡಿದ್ದಾರೆ. ಎಸ್, ನೋಡ್ತಾ ಇದ್ದೀರಿ ನೀವು ಕೂಡ. ಈಗಾಗಲೇ ಹಿಲ್ಟನ್ ಹೋಟೆಲ್ನಲ್ಲಿ ಎಲ್ಲಾ ಶಾಸಕರನ್ನ, ಅಂದ್ರೆ ಕಾಂಗ್ರೆಸ್ನ ಎಲ್ಲಾ ಶಾಸಕರನ್ನ ಕೂಡ ರಾತ್ರಿಯಿಂದಲೂ ಕೂಡ ಇರಿಸಲಾಗಿತ್ತು. ಅದಾದಂತಹ ನಂತರ ನೇರವಾಗಿ ವಿಧಾನಸೌಧಕ್ಕೆ ಅವರನ್ನ ಚುನಾವಣೆಗೆ ಮತದಾನದ ಪ್ರಕ್ರಿಯೆ ಏನಿದೆ ಆ ಒಂದು ಹಿನ್ನೆಲೆಯಲ್ಲಿ ಕರೆದುಕೊಂಡು ಬರಲಾಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಅದರಂತೆ ಈಗಾಗಲೇ ಏನು ಕಾಂಗ್ರೆಸ್ನ ನಾಯಕರು ಏನಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಇರಬಹುದು, ಚಲುವರಾಯಸ್ವಾಮಿ, ಎಲ್ಲರೂ ಕೂಡ ಈಗಾಗಲೇ ವಿಧಾನಸೌಧದ ಎಂಟ್ರಿಯಲ್ಲಿ ಬಂದಿಳಿದಿರುವಂತದ್ದು. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ರೆ ಶಾಸಕರು ಈಗಾಗಲೇ ಬಂದು ಪ್ರಕ್ರಿಯೆಗಳು ಏನಿದೆ ಎಲ್ಲವನ್ನು ಕೂಡ ಮುಗಿಸ್ತಾ ಇದ್ದಾರೆ.